ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಉಪನ್ಯಾಸಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಉಪನ್ಯಾಸಕರ ಸಂಘಕ್ಕೆ We want justice. We want justice. ಬೇಕೇ ಬೇಕು. ಬೇಕೇ ಬೇಕು. ಹಿಂಪಡೆಯಲಿ 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 ಹಿಂಪಡೆಯಲಿ. ಈಗ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸ ಸಂಘ ಮತ್ತು ಕರ್ನಾಟಕ ರಾಜ್ಯ ಪ್ರಾಂಶುಪಾಲರ ಸಂಘ ಒಟ್ಟಾರೆಯಾಗಿ ಸಂಯುಕ್ತಾಶ್ರಯದಲ್ಲಿ ಇವತ್ತು ಈ ಒಂದು ಸ್ಟ್ರೈಕ್ ಅನ್ನು ಕಾಲ್ ಮಾಡಿದ್ದಾರೆ. ನಮ್ಮ ನಿಂಗೇಗೌಡರು, ಹರೀಶ್, ವೆಂಕಟೇಶ್ ಎಲ್ಲರೂ ಸೇರಿ ಒಂದು ಸ್ಟ್ರೈಕ್ ಅನ್ನು ಕಾಲ್ ಮಾಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಇವತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ನೋಟಿಫಿಕೇಶನ್, ಶಿಕ್ಷಣ ಇಲಾಖೆ ನೋಟಿಫಿಕೇಶನ್ ಮಾಡಿದೆ. ಏನು ಅಂತಂದ್ರೆ, ನಮ್ಮ ಪದವಿ ಪೂರ್ವ ಉಪನ್ಯಾಸಕರು ಅವರು 9th ಮತ್ತು 10th ಕ್ಲಾಸ್ ತಗೋಬೇಕು, ಪಾಠ ಮಾಡಬೇಕು ಅನ್ನುವಂಥದ್ದನ್ನ ಒಂದು ರಾಜ್ಯ ಪತ್ರವನ್ನ, ಕರಡು ಪ್ರತಿಯನ್ನ ಹೊರಡಿಸಿದ್ದಾರೆ. ಅದಕ್ಕೆ ನಾನು ಸೇರಿದಂಗೆ, ನಮ್ಮ ಸಂಘದವರು ಸೇರಿದಂಗೆ, ನಮ್ಮ MLCಗಳು ಸೇರಿದಂಗೆ ನಾವೆಲ್ಲರೂ ಕೂಡ ಅಬ್ಜೆಕ್ಷನ್ ಅನ್ನು ಹಾಕಿದ್ದೀವಿ. ಇದನ್ನ ಮಾಡಬಾರ್ದು, ನೀವು ಅದು ಡಿಪ್ರಮೋಟ್ ಆಗುತ್ತೆ ಅಂತೇಳಿ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಆದ್ರೂ ಕೂಡ ಅವರು ಅದನ್ನ ಅಂತಿಮಗೊಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆ. ಅದಕ್ಕೆ ತತ್ಕ್ಷಣ ಅದನ್ನ ಹಿಂಪಡಿಬೇಕು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ, ಎಲ್ರದ್ದು ಹಕ್ಕೊತ್ತಾಯ. ಅದ್ರ ಜೊತೆಗೆ ವಿವಿಧ ಸಮಸ್ಯೆಗಳು ಏನವೆ, ಒಂದ್ ಕಡೆ ವರ್ಕ್ ಲೋಡ್ ಇಲ್ಲ, ಒಂದ್ ಕಡೆ ಕಾಲೇಜುಗಳಲ್ಲಿ ಸೌಲಭ್ಯಗಳಿಲ್ಲ, ಅಪಾಯಿಂಟ್ಮೆಂಟ್ ಆಗಲಿಲ್ಲ, ಇವೆಲ್ಲವನ್ನು ಕೂಡ ಇಟ್ಕೊಂಡಿದೆ. ಜೊತೆಗೆ ಟೈಮ್ ಮಾಡಿ ಇಂಪ್ಲಿಮೆಂಟ್. ಈಗ ಹೈಸ್ಕೂಲಿಂದ PU ಕಾಲೇಜ್ ಬಂದದ್ದು, PU ಕಾಲೇಜ್ ಇರ್ತಕ್ಕಂಥ ಉಪನ್ಯಾಸಕರಿಗೆ ಪ್ರಮೋಷನ್ ಇಲ್ಲದೆ ಇರ್ತಕ್ಕಂಥದ್ದು, ಉಪನ್ಯಾಸಕರ ವೃಂದದಿಂದ ಪ್ರಿನ್ಸಿಪಾಲ್ಗೆ ಹೋಗ್ತಕ್ಕಂಥದ್ದು, ಪ್ರಿನ್ಸಿಪಾಲ್ ಹುದ್ದೆಗಳನ್ನ ನೇರ ನೇಮಕಾತಿ ಮಾಡದೇ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಪ್ರಾಂಶುಪಾಲ್ ಯಾರು ಉಪನ್ಯಾಸಕರು ಇರ್ತಾರೆ ಅವರೇನೆ ಎಕ್ಸಾಮ್ ಅನ್ನ ಬರೆದು ಅವರೆಲ್ಲ 25% ತುಂಬಬೇಕು ಅನ್ನೋದಿಲ್ಲ, ಅದನ್ನು ತುಂಬಿರ್ತಕ್ಕಂಥ ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾರೆ. ಅವನ್ನೆಲ್ಲಾನು ಇಟ್ಕೊಂಡು ಇವತ್ತಿನ ನಮ್ಮ ಸಂಯುಕ್ತಾಶ್ರಯ ಉಪನ್ಯಾಸಕರ ಸಂಘ ಮತ್ತು ಎರಡು ಸಂಯುಕ್ತಾಶ್ರಯ ಒಂದು ಸ್ಟ್ರೈಕ್ ಅನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಇದಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಈ ಕೂಡಲೇ ನಾನು ಆಗ್ರಹ ಮಾಡ್ತೀನಿ, ಮತ್ತೆ ಮುಖ್ಯಮಂತ್ರಿ ಗಮನಕ್ಕೂ ಕೂಡ ತರ್ತೀನಿ. ತಂದು ಈ ಕೂಡಲೇ ಈ ಏನು ಕರಡು ಪ್ರತಿಯನ್ನ ಮಾಡಿದರೆ, ಈಗಾಗಲೇ ನಾನು ಹೇಳ್ತಿದ್ದೆ, ಅದನ್ನು ಹಿಂಪಡಿಬೇಕು ಅಂತ ಒತ್ತಾಯವನ್ನ ಮಾಡ್ತೀವಿ. ಮಾಡಿಲ್ಲ ಅಂದ್ರೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಮಾಡ್ತಕ್ಕಂಥ ಕೆಲಸನ ಮುಖ್ಯಮಂತ್ರಿಗಳಿಗೆ ಮಾಡುವಂಥ ಕೆಲಸನ ಮಾಡೇ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೀವಿ.